ಲೆಟ್ ಅಸ್ ಕಂಟಿನ್ಯೂ ಅವರ್ ಕ್ಲಾಸ್ ಆನ್ ಫಂಕ್ಷನ್ಸ್. ಓಕೆ, ನೋಡಿ ಈಗ ಇನ್ನೊಂದು ಎಕ್ಸಾಂಪಲನ್ನು ನಾನು ತೊಗೊಂಡಿದ್ದೀನಿ. ಇಂಜೆಕ್ಟಿವಿಟಿ ಆ್ಯಂಡ್ ಸರ್ಜೆಕ್ಟಿವಿಟಿಯನ್ನು ಚೆಕ್ ಮಾಡ್ತಕ್ಕಂಥ ಪ್ರಾಬ್ಲಮ್. ಸೊ ಈಗ ನಾವು ಪ್ರೀವಿಯಸ್ ಪ್ರಾಬ್ಲಮ್ನಲ್ಲಿ ನೋಡಿದ್ವಿ, ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್ ಅಂತ ಕೊಟ್ಟಿರ್ಬೋದು. ಸೆಟ್ಟನ್ನು ನಾವು ಅಬ್ಸರ್ವ್ ಮಾಡಬೇಕು. ನೋಡಿ ಈ ಎಕ್ಸಾಂಪಲಲ್ಲಿ ಏನಾಗಿದೆ, ಎಲ್ಲದೂ ಕೂಡ ಫಂಕ್ಷನ್ ಸೇಮು. ನೋಡಿ ಇಲ್ಲಿ ಝೆಡ್ ಟು ಝೆಡ್ ಅಂತ ಇದೆ. ಅಂದರೆ ಝೆಡ್ ಅಂತಂದರೆ ಯಾವ ಸೆಟ್? ನಮಗೆ ಇಂಟೀಜರ್ಸ್ ಅಬ್ಸರ್ವ್ ಮಾಡಬೇಕು. ಸೊ ಇದು ಕೋಡೊಮೇನ್, ಇದು ಡೊಮೇನ್. ಸೊ ಈಗ ನಮಗೆ ಸೆಟ್ ಚೇಂಜ್ ಆಯಿತು. ಏನು ಬಂತು? ಇಂಟೀಜರ್ಸ್ ಬಂದಿದೆ. ಫಂಕ್ಷನ್ನು ಅದೇ ಥರ ಇದೆ. ಎಫ್ ಆಫ್ ಎಕ್ಸ್ ಕೂಡ ಏನಂತಿದೆ? ಎಕ್ಸ್ ಸ್ಕ್ವಯರ್. ಗಾತ ನೋಡಿ ಅದೇ ಎರಡು, ನಾನು ಏನು ಚೇಂಜ್ ಮಾಡಿಲ್ಲ, ಸೆಟ್ ಅಷ್ಟೇ ಚೇಂಜ್ ಆಗಿದೆ. ಸೊ ನಾವು ರೀಕಾಲ್ ಮಾಡೋದಾದರೆ ನಮಗೆ ಎನ್ ಟು ಎನ್ ಇದ್ದಾಗ ಫಂಕ್ಷನ್ ಏನಾಗಿತ್ತು? 1 ಆಗಿತ್ತು. ಅಂದರೆ ಡಿಫ್ರೆಂಟ್ ಎಲಿಮೆಂಟ್ಸ್ ಡಿಫ್ರೆಂಟ್ ಇಮೇಜಸ್ ಇತ್ತು, ಬಟ್ ಆನ್ ಟು ಆಗಿರಲಿಲ್ಲ. ಲೆಟ್ ಅಸ್ ಚೆಕ್ ದಿಸ್ ಒನ್. ಝೆಡ್ ಟು ಝೆಡ್ ಅಂತ ಹೇಳಿದ್ದಾರೆ. ನೋಡಿ ಸೆಟ್ ಚೇಂಜ್ ಆಗಿದೆ, ಅಬ್ಸರ್ವ್ ಮಾಡಿ. ಓಕೆ, ಇಂಜೆಕ್ಟಿವ್ ಆರ್ 1 ನೋಡಿ 1 ಅಂತ ತೊಗೊಳ್ಳೋಣ. ನೋಡಿ ಇಲ್ಲಿ ಯಾರೋ ಡಯಾಗ್ರಾಮ್ ಹಾಕೋ ಉದ್ದೇಶ ಏನಂದರೆ ನಿಮಗೆ ಸಿಂಪಲ್ ಆಗಿ ಅರ್ಥ ಆಗುತ್ತೆ. ಸೊ ಯಾರೋ ಡಯಾಗ್ರಾಮ್ ಆಗ್ತಾ ಇಲ್ದಂಗೂ ಕೂಡ ನಾವು ಮಾಡ್ಬೋದು, ಬಟ್ ಇಟ್ ಇಸ್ ಬೆಟರ್ ಟು ಡ್ರಾ ದ ಯಾರೋ ಡಯಾಗ್ರಾಮ್. ಈಗ ನಾವು ನಮ್ಮ ಡೊಮೈನಲ್ಲಿ ತಗೋಬೋದಾದಂಥ ಎಲಿಮೆಂಟ್ಸ್ ಯಾವ್ಯಾವಪ್ಪ ಅಂದರೆ ಇಂಟೀಜರ್ಸನ್ನು ತಗೋಬೇಕು. ಇಂಟೀಜರ್ಸ್ ಸೆಟ್ ಯಾವುದು ಅನ್ನೋದು ಬೇಸಿಕ್ಕು. ಸೊ ಇಂಟೀಜರ್ಸ್ ಸೆಟ್ ಅಂದರೆ ಯಾವುದು? ಫಾರ್ ಎಕ್ಸಾಂಪಲ್ ನೋಡಿ, ಬರೆಯೋ ಅವಶ್ಯಕತೆ ಇಲ್ಲ, ನಾನು ತೋರಿಸ್ತೀನಿ. ಸೊ ಇಂಟೀಜರ್ಸ್ ಅಂದರೆ ಏನೇನು ಇರ್ತದೆ? ಇಟ್ ಕಂಟೈನ್ಸ್ ಆಲ್ ದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಅಂದರೆ ನಾವು ಏನು ಬರೀತೀವಲ್ಲ, -3, -2, -1, 0, 1, 2 ಈ ಥರ. ಓಕೆ, ಇದು ನಂಬರ್ ಲೈನ್. -3, -2, -1, 0, 1, 2, 3 ಈ ಥರ. ಇದಿಷ್ಟು ನಮಗೆ ಇಂಟೀಜರ್ಸ್. ಇಷ್ಟರಲ್ಲಿ ನಾವು ಯಾವ ಎಲಿಮೆಂಟ್ಸ್ ಬೇಕಾದರೂ ತಗೊಳ್ಬೋದು. ಓಕೆ, ಈಗ ನಾನು ಇಲ್ಲಿ ಐ ವಿಲ್ ಟೇಕ್ ಎನಿ 3 or 4 ಎಲಿಮೆಂಟ್ಸ್. ಯಾವುದಾದ್ರೂ ಇಂಟೀಜರ್ಸ್ ತಗೊಳ್ಳಿ. ಓಕೆ, 0 ತಗೊಳ್ಬೋದು. ನಾನು 1 ತೊಗೊತೀನಿ. ನೋಡಿ -1 ತೊಗೊತೀನಿ. ಇನ್ನೂ ಎಲಿಮೆಂಟ್ಸ್ಗಳನ್ನ ತಗೊಳ್ಬೋದು. ಸೊ 1 ಈಸ್ ಆಲ್ಸೋ ಇಂಟೀಜರ್, ಪಾಸಿಟಿವ್ ಇಂಟೀಜರ್. -1 ನೆಗೆಟಿವ್ ಇಂಟೀಜರ್. ಅದಕ್ಕೆ ನಾನು ಸ್ಪೆಸಿಫಿಕ್ ಆಗಿ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಯಾಕೆ ತೊಗೊಂಡಿದ್ದೀನಿ ಅಂದರೆ ನಿಮಗೆ ಅರ್ಥ ಆಗಬೇಕು. ಈಗ ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್ ಕೊಟ್ಟಾಗ ನಿಮಗೆ -1 ಅಲೋ ಇಲ್ಲ. ಇಲ್ಲಿ ನೆಗೆಟಿವ್ ಇಂಟೀಜರ್ಸ್ಗಳು ಇರುತ್ತೆ ಇದರಲ್ಲಿ, ಅದನ್ನು ನಾನು ನೆಗೆಟಿವ್ ತೊಗೊಂಡಿದ್ದೆ. ಸೊ ಈಗ ನಾವು ಏನು ಚೆಕ್ ಮಾಡ್ಬೇಕಂದ್ರೆ ಇದು ಯಾವುದು ಅಟ್ಯಾಚ್ ಆಗುತ್ತೆ, ಇದು ಯಾವುದು ಅಟ್ಯಾಚ್ ಆಗುತ್ತೆ ಅಂತ ತೊಗೊಳ್ಬೋದು. ಓಕೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ? ಅದು ಎಕ್ಸ್ ಸ್ಕ್ವಯರ್. ಸೊ ಆ್ಯಸ್ ಯೂಶುವಲ್ ನಾವು ಎಕ್ಸ್ಗೆ 1 ಹಾಕೋಣ. ಸೊ 1 ಹಾಕ್ಬಿಟ್ರೆ ಏನಾಯ್ತು ನೋಡಿ, ಎಫ್ ಆಫ್ 1 ಇಸ್ ಈಕ್ವಲ್ ಟು 1 ಸ್ಕ್ವಯರ್. ಸೊ 1 × 1 ಏನಾಯಿತು? 1 ಆಗುತ್ತೆ. ಸೊ ಹಾಗಾದರೆ 1 ಇದು 1ಗೆ 1 ನೋಡಿರಿ, 1 ಇಸ್ ದ ಇಮೇಜ್ ಆಫ್ 1. ಅಂದರೆ ಇಲ್ಲಿ ಇದು 1ಗೆ ಅಟ್ಯಾಚ್ ಆಯಿತು. ನಾವು ಲೆಟ್ ಅಸ್ ಪುಟ್ ಅನದರ್ ಇನ್ಪುಟ್ -1. ನೋಡಿ -1 ಹಾಕಿದಾಗ ಯಾವುದಕ್ಕೆ -1? ಇದಕ್ಕೆ -1 ನಾವು ಹಾಕಿದಾಗ ಅದು ಕೂಡ ನೋಡಿ -1 ಹೋಲ್ ಸ್ಕ್ವೇರ್ ಆಯಿತು. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು. ಭಾಳಷ್ಟು ಜನ ಇಲ್ಲಿ ಯಾವುದೋ 2 ಇಂಟೀಜರ್ಸ್ ತೊಗೊಂಡು ಟೆಸ್ಟ್ ಮಾಡಿಬಿಡ್ತಾರೆ. ಈಗ ನಾನು ನೆಗೆಟಿವ್ ತಗೊಂಡು ನೋಡಿ -1 ಹೋಲ್ ಸ್ಕ್ವೇರ್. ಸೊ -1 ಹೋಲ್ ಸ್ಕ್ವೇರ್ ಅಂದರೆ ಏನು? -1 × -1 ಅದು -1 ಆಯಿತು, 1 ಆಗುತ್ತೆ. ಇದು ಈವನ್ ಟೈಮ್ಸ್ ಇರೋದ್ರಿಂದ ಇದು ಕೂಡ ನೋಡಿ 1 ಆಯಿತು. ಅಂದರೆ 1 ಇಸ್ ದ ಇಮೇಜ್ ಆಫ್ 1, 1 ಇಸ್ ಆಲ್ಸೋ ದ ಇಮೇಜ್ ಆಫ್ -1. ಅಂದರೆ ಇದೇ ಸೇಮ್ ಇರುತ್ತೆ. ಇದು ಕೂಡ ಇದಕ್ಕೆ ಅಟ್ಯಾಚ್ ಆಯಿತು ನೋಡಿ. ಮತ್ತೆ ನಾವು ನೆಕ್ಸ್ಟ್ ಎಲಿಮೆಂಟ್ಸ್ಗಳು ತೊಗೊಂಡು ಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನಾವು ಏನು ಅಬ್ಸರ್ವ್ ಮಾಡ್ತಿದ್ದೀವಿ, ನಮಗೆ 1 ಆಗಬೇಕಂದ್ರೆ ಡಿಫ್ರೆಂಟ್ ಎಲಿಮೆಂಟ್ಸ್ ಡಿಫ್ರೆಂಟ್ ಇಮೇಜ್ ಇರಬೇಕು. ಬಟ್ ಇಲ್ಲಿ ನೋಡಿರಿ 1 ನಾಟ್ ಈಕ್ವಲ್ ಟು -1 ಇವೆರಡು ಡಿಫ್ರೆಂಟೇ, ಬಟ್ ಇಮೇಜ್ ಸೇಮ್ ಇದೆ ನೋಡಿ. ಅಂದರೆ ಇಲ್ಲಿ ಕನ್ವರ್ಜೆನ್ಸ್ ಬಂದ್ಬಿಡ್ತು. ಸೊ ನಮಗೆ 1ಗೆ ಕನ್ವರ್ಜೆನ್ಸ್ ಇರೋಂಗಿಲ್ಲ. ಸೊ ಇದು ಡಿಫ್ರೆಂಟ್ ಎಲಿಮೆಂಟ್ಸ್ ಹ್ಯಾವ್ ಸೇಮ್ ಇಮೇಜ್, ಅದಕ್ಕೆ 1 ಅಲ್ಲ ಇದು. ಸೊ ಇಲ್ಲಿ ಏನು ಬರೀಬೇಕು ನಾವು ಇವಾಗ? ಸೊ ನಮ್ಮ ಅಬ್ಸರ್ವೇಷನ್, ಡಿಫ್ರೆಂಟ್ ಎಲಿಮೆಂಟ್ಸ್ ಹ್ಯಾವ್ ಸೇಮ್ ಇಮೇಜ್. ನೀವು ಯಾವ ಎಲಿಮೆಂಟ್ ಅವ್ರು ತೊಗೋಬೋದು, 1 -1 ಅಂತ ಅಲ್ಲ. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇಂಟೀಜರ್, ಒಂದು ಪಾಸಿಟಿವ್ ನೆಗೆಟಿವ್ ತೊಗೊಳ್ಳಿ, ಅದನ್ನು ನೀವು ಬರೀರಿ. ಡಿಫ್ರೆಂಟ್ ಎಲಿಮೆಂಟ್ಸ್ ಹ್ಯಾವ್ ಸೇಮ್ ಇಮೇಜ್. ದೇರ್ ಫಾರ್ ನಮ್ಮ ತೀರ್ಮಾನ ಏನು? ಎಫ್ ಈಸ್ ನಾಟ್ ಇಂಜೆಕ್ಟಿವ್ ಆರ್ 1 ನೋಡಿ ಇದು 1 ಆಗಲಿಲ್ಲ. ಅಬ್ಸರ್ವ್ ಮಾಡಿ ಡಿಫ್ರೆನ್ಸು. ಓಕೆ, ಆನ್ ಟು ನೋಡೋಣ ಈಗ. ಓಕೆ, ಆನ್ ಟು ನೋಡಿ. ಆನ್ ಟುಗೆ ಆ್ಯಸ್ ಯೂಶುವಲ್ ನಾನೇನು ಕಾನ್ಸೆಪ್ಟನ್ನು ಯೂಸ್ ಮಾಡಿದ್ವಿ, ಕೋಡೊಮೇನ್ ಮತ್ತು ರೇಂಜ್ ಕಾನ್ಸೆಪ್ಟನ್ನೇ ಆಲ್ಮೋಸ್ಟ್ ನಾವು ಯೂಸ್ ಮಾಡೋಣ. ಯಾವಾಗ ಕೋಡೊಮೇನ್ ಮತ್ತು ರೇಂಜ್ ನಮಗೆ ಕನ್ಫ್ಯೂಷನ್ ಅಂದರೆ ರೇಂಜ್ ಯಾವಾಗ ಕನ್ಫ್ಯೂಷನ್ ಆಗುತ್ತಲ್ಲ ಅವಾಗ ನಾವು ಇನ್ನೊಂದು ಡೆಫಿನೇಷನನ್ನು ಯೂಸ್ ಮಾಡಿ ಆಲ್ಟರ್ನೇಟ್ ಮೆಥಡನ್ನು ಮಾಡ್ಬೋದು. ಆ ಥರ ಎಕ್ಸಾಂಪಲ್ಸ್ ಬರುತ್ತೆ, ಅದನ್ನು ಮುಂದಿನ ಕ್ಲಾಸ್ಗಳಲ್ಲಿ ಕನ್ಸಿಡರ್ ಮಾಡೋಣ. ಈಗ ಸದ್ಯಕ್ಕೆ ನಮಗೆ ಸಿಂಪಲ್ ಎಕ್ಸಾಂಪಲ್ಸ್ ನೋಡಿ. ಸೊ ಇಲ್ಲಿ ನಮಗೆ ಕೋಡೊಮೇನ್ ಆಲ್ರೆಡಿ ನಾನು ಹೇಳಿದೆ, ಸೆಟ್ ಆಫ್ ಇಂಟೀಜರ್ಸ್. ಅದು ಬರ್ತ್ಬಿಡೋಣ. ಕೋಡೊಮೇನ್ ಆಫ್ ದ ಫಂಕ್ಷನ್ ಈಸ್ ಝೆಡ್. ಝೆಡ್ ಅಂದರೆ ನಮಗೆ ಗೊತ್ತಿರುತ್ತೆ, ಅದನ್ನೇ ಬರೀತೀನಿ. -3, -2, -1, 0, 1, 2 ನೋಡಿ. ಇದೆಲ್ಲ ನಾವು ಸೆಟ್ ಆಫ್ ಇಂಟೀಜರ್ಸ್ ಬರ್ತಿದ್ದೀವಿ. ಇದೆಲ್ಲ ನಮಗೆ ಇಂಟೀಜರ್ಸ್ಗಳ ಗಣ. ಝೆಡ್ ಇಂದ ನಾವು ಇಂಡಿಕೇಟ್ ಮಾಡ್ತೀವಿ, ಅಥವಾ ಕ್ಯಾಪಿಟಲ್ ಐನು ಯೂಸ್ ಮಾಡ್ತೀವಿ. ಇದಿಷ್ಟು ನಮಗೆ ಕೋಡೊಮೇನ್ ವಿ ನೋ ಇಟ್ ಈಸ್ ಡಿಫೈನ್ಡ್ ಆಸ್ Z to Z.
ಈಗ ರೇಂಜ್. ಸೊ ರೇಂಜ್ ಅಂತ ಅಂದಾಗ ಸೊ ನಮಗೆ ರೇಂಜಲ್ಲಿ ಏನೇನು ಎಲಿಮೆಂಟ್ಸ್ ಬರ್ತದೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲ ಆಲ್ರೆಡಿ ನಾನು ಒಂದೇ ಒಂದು ಎಲಿಮೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಬರೆದಿದ್ದೀನಿ. ಸೊ ನಾವು ನೋಡೋಣ ರೇಂಜ್ ಆಫ್ ದ ಫಂಕ್ಷನ್ ಎಲ್ಲಿಗೆ ಬರುತ್ತೆ, ರೇಂಜ್ ಆಫ್ ದ ಫಂಕ್ಷನ್ ನೋಡೋಣ. ಓಕೆನಾ. ಸೊ ಇಲ್ಲಿ ನೀವು ಯಾವ ಎಲಿಮೆಂಟ್ಸ್ ಆದರೂ ತಗೋಬೋದು ಅಥವಾ ಯಾವ ಇಂಟೀಜರ್ಸ್ ಆದರೂ ನೀವು ತಗೊಳ್ಬೋದು. ಓಕೆನಾ. ಇಷ್ಟು ಇಲ್ಲಿಂದ ನೋಡಿ ಎಲ್ಲ ಇಂಟೀಜರ್ಸ್ ಬರ್ತದೆ. ಜಸ್ಟ್ ನಾವು ಅಲ್ಲಿ ಆನ್ಸರ್ ಬರೆಯುವಾಗ ಯಾವ್ದಾರ ಎಲಿಮೆಂಟ್ಸ್ ತೋರಿಸ್ಬೇಕಷ್ಟೇ. ಸೊ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ 0 ತಗೊಂಡ್ರಿ ಅಂತಂದರೆ 0ಗೆ ಏನು ಬರುತ್ತೆ, 0 ಸ್ಕ್ವೇರ್. ಓಕೆ, 0 ಸ್ಕ್ವೇರ್ 0ನೇ ಬರುತ್ತೆ. ಓಕೆ, ರೈಟ್ 0. ಆಮೇಲೆ ನೀವೀಗ ನೋಡಿ ಇದು ಪ್ಲಸ್. ಓಕೆ, ನೀವು ಪ್ಲಸ್ ಆರ್ ಮೈನಸ್ ಇದ್ರೂ ನಿಮಗೆ ಸೇಮೇ ಬರೋದು. ಫಾರ್ ಎಕ್ಸಾಂಪಲ್ ನೀವು 2 ತೊಗೊಂಡ್ರು ಎಷ್ಟು ಬರುತ್ತೆ, 2 ಸ್ಕ್ವೇರ್ 4 ಬರುತ್ತೆ. -2 ತೊಗೊಂಡ್ರು ಓಕೆ 4 ಬರುತ್ತೆ. ಅಂದರೆ ಅಲ್ಲಿ ನಿಮ್ಗೆ ಏನಾಯಿತು, ಇದು ಕೂಡ ನೋಡಿ ಈ ಥರ. ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಇದ್ದರೆ ಸೇಮ್ ಅದು ಕನ್ವರ್ಜೆನ್ಸ್ ಆಗುತ್ತೆ. ಸೊ ಅಂದರೆ ನನ್ನ ರೇಂಜಲ್ಲಿ ನನಗೆ ಬರ್ತಕ್ಕಂಥ ಯಾವಾಗ 0 ಬರುತ್ತೆ. ಓಕೆ, 0 ಬರುತ್ತೆ. ಅಂದರೆ ನಾನು ಇನ್ಕ್ರೀಸಿಂಗ್ ಆರ್ಡರ್ ಬರಿತೀನಿ. 0 ಹೆಂಗಾರ ಬರೀ 0 ಬರುತ್ತೆ. ಆಮೇಲೆ ನಿಮಗೆ +or-1 ತಗೊಂಡ್ರೆ 1 ಬರುತ್ತೆ. ಓಕೆ, ಆಮೇಲೆ +or-2 ತೊಗೊಂಡ್ರೆ 4 ಬರುತ್ತೆ. ಈಗ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ +or-3 ತಗೊಂಡ್ರೆ ಏನು ಬರುತ್ತೆ, 3 ಸ್ಕ್ವೇರ್ ಅಂದ್ರೂ 9, -3 ಹೋಲ್ ಸ್ಕ್ವೇರ್ ಅಂದ್ರೂ 9 ಬರುತ್ತೆ. ನೋಡಿ, ದೀಸ್ ಆರ್ ದ ಎಲಿಮೆಂಟ್ಸ್ ಐ ಆಮ್ ಗೆಟಿಂಗ್ ಇನ್ ಮೈ ರೇಂಜ್. ಈ ಥರ ನಿಮಗೆ ಕಂಟಿನ್ಯೂ ಆಗುತ್ತೆ. ಈಗ ನೀವು ರೇಂಜ್ ಮತ್ತು ಕೋಡೊಮೈನನ್ನು ಕಂಪೇರ್ ಮಾಡಿ ಈಕ್ವಲ್ ಇದೆಯಾ ಇಲ್ಲ ಅಂತ ನೋಡಬೇಕು. ಇಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ. ನೋಡಿ, ಕೋಡೊಮೈನಲ್ಲಿ ಓಕೆ -3, -2, -1, 0, 1, 2. ಇಲ್ಲಿ ನೋಡಿ ರೇಂಜಲ್ಲಿ ಓನ್ಲಿ ಐ ಆಮ್ ಗೆಟಿಂಗ್ ಪಾಸಿಟಿವ್. ನೋಡಿ 1, 4, 9 ಅಂದರೆ 2 ಇಲ್ಲ, 3 ಇಲ್ಲ, 4 ಇಲ್ಲ. ದೇರ್ ಆರ್ ಸೋ ಮೆನಿ ಎಲಿಮೆಂಟ್ಸ್ ವಿಚ್ ಆರ್ ಮಿಸ್ಸಿಂಗ್ ಹಿಯರ್. ಅಂದರೆ ಅವಕ್ಕೆಲ್ಲ ಇಮೇಜ್ ಇಲ್ಲ. ಸೊ ಇವೆರಡೂ ಸೆಟ್ಗಳು ಬೇರೆ, ಇವೆರಡು ಈಕ್ವಲ್ ಆಗಲ್ಲ. ಸೊ ಅದು ನೀವು ಈಸಿಯಾಗಿ ನನಗೆ ಕಂಪೇರ್ ಮಾಡ್ಬೋದು. ಸೊ ಕೋಡೊಮೈನ್ ನಾಟ್ ಈಕ್ವಲ್ ಟು ರೇಂಜ್, therefore f is not onto. ನೋಡಿ, ಇದು onto ಆಗಲಿಲ್ಲ. ಸೊ z to z ಅಂತಂದಾಗ ಇದು 1, 1 ಆಗಲ್ಲ, onto ಕೂಡ ಆಗಲ್ಲ. ಫಂಕ್ಷನ್ ಹೆಂಗೆ ಡಿಫೈನ್ ಮಾಡಬೇಕು, f(x) = x². x ಗೆ ಘಾತ 2 ಇರಬೇಕು. ಓಕೆ, ಸೊ ಇಲ್ಲಿ ಡಿಫ್ರೆನ್ಸ್ ಮೇಜರಾಗಿ ನೀವು ಗಮನಿಸಬೇಕಾಗಿರೋದೇನು, ಡಿಫ್ರೆಂಟ್ ಎಲಿಮೆಂಟ್ಸ್ ಸೇಮ್ ಇಮೇಜ್. ಅದಕ್ಕೆ ಇದು 1, 1 ಆಗಲಿಲ್ಲ. ಕೋಡೊಮೈನು ಆಲ್ರೆಡಿ ನಿಮಗೆ ಸೆಟ್ ಆಫ್ ಇಂಟಿಜರ್ಸ್ ಅಂತ ಕೊಟ್ಟಿದ್ದಾರೆ, ಅಂದರೆ ಪೂರ್ಣಾಂಕಗಳ ಗಣ. ಸೊ ರೇಂಜ್ ನನಗೆ ಸ್ಟಾರ್ಟ್ ಆಗ್ತಾಯಿದೆ 0, 1, 4, 9 ಅಂತ ಸ್ಟಾರ್ಟ್ ಆಗ್ತಾ ಇದೆ. ಅಂದರೆ ಇಲ್ಲಿ 2 ಯಾಕೆ ಬರಲಿಲ್ಲ, 3 ಯಾಕೆ ಬರಲಿಲ್ಲ ಅಂದರೆ ಅಲ್ಲಿ ಇಮೇಜ್ ಇಲ್ಲ. ಓಕೆ, ಹಂಗಾಗಿ ಇಲ್ಲಿ ಕಾಣಿಸ್ಕೊಂತ ಇಲ್ಲ ಅವು ಯಾವುದರಲ್ಲಿ, ಕೋಡೊಮೈನಲ್ಲಿ. therefore there are so many elements which do not have images. ಹಾಗಾಗಿ ಇವೆರಡು ಈಕ್ವಲ್ ಆಗಲ್ಲ. therefore f is not onto. ಸೊ ಇದು ಕೂಡ onto ಆಗಲಿಲ್ಲ. ಸೊ ಈ ಎಕ್ಸಾಂಪಲ್ ಕೂಡ ನೋಟ್ ಮಾಡ್ಕೊಳ್ಳಿ. ಮುಂದಿನ ತರಗತಿಯಲ್ಲಿ ಇದೇ ಡೆಫಿನೇಷನ್ ಇರಲಿ. ಸೆಟ್ಟನ್ನು ನಾವು ಚೇಂಜ್ ಮಾಡಿ ನೋಡೋಣ. ಇಂಜೆಕ್ಟಿವಿಟಿ ಆ್ಯಂಡ್ ಸಬ್ಜೆಕ್ಟಿವಿಟಿನ ಟೆಸ್ಟ್ ಮಾಡೋಣ.